ಈಗ ನಮ್ಮ ಕಲಬುರ್ಗಿ ಜನ, ಬೀದರ್, ಯಾದಗಿರಿ ಜನ ಎಲ್ಲ ಬೆಳಿಗ್ಗೆ KK ಎಕ್ಸ್ಪ್ರೆಸ್ ಉದ್ಯಾನಕ್ಕೆ ಬರ್ತಾರೆ. ನಾವು ಜನರಲಿ ಏನು 9 ರಿಂದ 10:30, 11ಕ್ಕೆ ಅವ್ರಿಗೆ ನೋಡ್ಕೊಂಡು ನಾವು ಇಲ್ಲಿ ಬರೋದು. ನಮ್ ಜನರು ಅರ್ಥ ಮಾಡ್ಕೊತಾರೆ. ಈಗ ಅಲ್ಲಿಂದ ಆಯ್ಕೆ ಮಾಡಿ ಕಳ್ಸಿರೋದು ಇಲ್ಲೇ ಕೂತ್ಕೊಂಡು ಅವ್ರ ಸಮಸ್ಯೆಗಳ ಚರ್ಚೆಗೆ ಮಾಡ್ಲಿಕ್ಕೆ. ಆದ್ರೆ ಜನರ ನಿರೀಕ್ಷೆ ಏನಿರುತ್ತೆ, ಅಧಿವೇಶನ ಇದ್ದಾಗ ಎಲ್ಲಾ ಮಂತ್ರಿಗಳು ಇರ್ತಾರೆ, ಸರ್ಕಾರ ಇರ್ತಾರೆ, ಒಂದು ಪರಿಹಾರ ಕಂಡುಕೊಳ್ಳಕ್ಕೆ ಇನ್ನ ಸುಲಭವಾಗುತ್ತೆ ಅಂತ ಅಷ್ಟೇ ಜನರ ನಿರೀಕ್ಷೆನೂ ಇರ್ತದೆ ಅಧ್ಯಕ್ಷ. ಬೇರೆ ನಿಟ್ಟಿನಲ್ಲ. ನೀವ್ ಹೇಳ್ದಂಗೆ ಚುನಾವಣೆ ಇದ್ದಾಗ 6 ಗಂಟೆಗೆ ಹೋಗ್ತೀವಿ, 7 ಗಂಟೆಗೆ ಹೋಗ್ತೀವಿ. ಈಗಲೂ ಜನರ ಸೇವೆಗೋಸ್ಕರ ಎಲ್ಲರೂ, ನಾವಿರ್ಬೋದು, ಅವ್ರಿರ್ಬೋದು, ಎಲ್ಲರೂ ಜನರ ನಿರೀಕ್ಷೆ ಪ್ರಕಾರನೇ ಕೆಲಸ ಮಾಡ್ತೀವಿ. ಆದ್ರೆ ಪರಮೇಶ್ವರ್ ಸಾಹೇಬ್ರು ಹೇಳ್ದಂಗೆ ಸ್ವಲ್ಪ ಬೇರೆಯವ್ರಿಗೆ ಎಲ್ಲರಿಗೂ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಅಂತ ಅಷ್ಟೇ. ಇಲ್ಲ, ನಂದು ಅಟೆಂಡೆನ್ಸ್ ಅಂತೂ 100% ಇದೆ ಅಶೋಕಣ್ಣ, ನಿಮ್ಗೆ ಗೊತ್ತಿದೆ. ಈಗ ಅವ್ರ ಸರ್ಟಿಫಿಕೇಟ್ ಕೊಡ್ತಾರೆ ಸರ್ ನನಗೆ ಅಟೆಂಡೆನ್ಸ್ ಬಗ್ಗೆ. ನಮ್ಮ ವಿರೋಧ ಪಕ್ಷದ ನಾಯಕರು ನನ್ನ ಅಟೆಂಡೆನ್ಸ್ ಬಗ್ಗೆ ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ. ನಮ್ದೇನ್ ತೊಂದರೆ ಇಲ್ಲ. ನೀವು ಯಾವ ಟೈಮಿಗೆ ಹೇಳ್ತೀವಿ ಬರ್ತೀವಿ. ಆದ್ರೆ ಜನರ ನಿರೀಕ್ಷೆ ಬಗ್ಗೆ ಹೇಳ್ತಾರೆ ಅಷ್ಟೇ ಅಧ್ಯಕ್ಷ.